ಯವ್ವ ಹಂಗಾರ ನೀನು ಆರಾಮಿರೇನ? ನಾನು ಎಲ್ಲ ಬ್ಯಾಗ ರೆಡಿ ಮಾಡ್ಕೊಡೋಣ. ನಿಮ್ಮ ಮಳೆ ಅಂದ್ರೆ ಬರಾನ ಹೊಕ್ಕವಂತ. ಬೆಳಕು ಆಗೈತಿ. ಅವ್ರ ಸ್ನಾನ ಮಾಡಕ್ಕೆ ಹೋಗ್ಯಾರ. ಅವ್ರಿಗೆ ಹೇಳಿ ಕ್ಯಾಸ ನಾನು ಬರ್ತಾನಂತ ಹೇಳೋಕನ. ನೀವು ಹುಷಾರಾಗಿರ. ಅವೇನಾರ ಬಂದ್ರೆ ಮಾಡಿರ ತೊಂದ್ರೆ ಕೊಟ್ರ ನನಗೆ ಫೋನ್ ಮಾಡ, ಬರಿಬೇಡ ಏನು. ಆತವ, ನೀನು ಹುಷಾರ ಏನು. ಇನ್ನು ಮುಂದೆ ಒಂದು ಸವಾಸ ಬಿಟ್ಬಿಡು ಏನವ. ಚಂದಗ ಇರ, ನಿನ್ನ ಗಂಡನ ಜೊತೆ ಚಂದಗ ಸಂಸಾರ ಮಾಡ. ನಿನಗೊಂದು 3 ಮಕ್ಕಳಾಗಲಿ ಯವ್ವ. ಯವ್ವ ನಾನು ಗೀತಾಗ ಭಾಳ ಮೋಸ ಮಾಡೇನು ಬೇ. ಆಕಿನ ತಪ್ಪಾತಂತ ಕೇಳ್ಬೇಕಂತ ಅನ್ಸಾತಿ. ನನಗೆ ಕರ್ಕೊಂಡೋಕ್ಕಿ ಏನು ಬೇ? ಈಗ ಬೇಡ, ಆಕಿನ ನೋಡಬೇಡ. ಯಾಕಂದ್ರೆ ಆಕಿಗೆ ಭಾಳ ಮನಸ್ಸಿಗೆ ನೋವಾಗೈತಿ. ಹಾಂ, ಆಕಿ ಆರಾಮಾಗಲಿ. ಆಕಿನ ಇಲ್ಲೇ ನನ್ನ ಮಗಳಂಗೆ ಕರ್ಕೊಂಬಂದು ಆಕಿನ ಒಂದು ಸ್ವಲ್ಪ ದಿನ ನೋಡ್ಕೋತಾನ. ಹಾಂ, ನೋಡ್ಕೊಂಡಾದ್ಮೇಲೆ ಬೇಕಿದ್ರೆ ನೀನು ಬಂದು ನೋಡ್ಕೊಂಡು ಹೋಗಂತೆ ನಡಕೊಂದ್ಸರಿ. ನಾನು ಹಿಂಗೆ ಹೇಳಿ ಕಳಿಸ್ತಾನಂತ ಏನವ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋಸ್ ಹೇಗೆ ಬರ್ತಾ ಇದೆ? ಹಳ್ಳಿ ರೈತನ ಬಡ ಜೀವನದ ಕತೆ ಚೆನ್ನಾಗಿ ಬರ್ತಾ ಇದೆಯಾ? ಚೆನ್ನಾಗಿ ಬರ್ತಾ ಇದ್ದರೆ ಪ್ಲೀಸ್ ಲೈಕ್ ಕೊಡಿ, ಹಾಗೆ ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಪ್ರತಿಯೊಂದು ಕತೆಗಳನ್ನ ಹಾಕಬೇಕು ಅಂತ ಅನ್ಕೋತೀನಿ. ಬಟ್ ಏನಾಗುತ್ತೆ, ವಿಡಿಯೋಸ್ ಮಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ. ಸಿಕ್ಕಿರೋ ಟೈಮಲ್ಲಿ ಯಾವ ವಿಡಿಯೋಸ್ನ ಮಾಡಬೇಕು, ಅದು ಮೈಂಡ್ಗೆ ಯಾವ ಬರುತ್ತೋ ಅದೇ ಮಾಡಿ ಹಾಕಿರ್ತೀನಿ. ಸೊ ಪ್ಲೀಸ್ ಎಲ್ಲರೂ ನೋಡಿ ವ್ಯೂಸ್ ಜಾಸ್ತಿ ಬರಲಿ ಅಂತ ಕೇಳ್ಕೊತೀನಿ. ಹಾಗೆ ಇವಾಗ ವರಮಹಾಲಕ್ಷ್ಮಿ ಹಬ್ಬ ಮತ್ತು ಇವಾಗ ನಾಗರ ಪಂಚಮಿ ಆಗಿರೋದ್ರಿಂದ ಸ್ವಲ್ಪ ಬ್ಯುಸಿ ಇದ್ದೀನಿ. ಸೊ ಹಾಗಾಗಿ ವೀಡಿಯೋಸು ಎಷ್ಟಾಗುತ್ತೋ ಅಷ್ಟನ್ನ ಹಾಕ್ತಾ ಇರ್ತೀನಿ. ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆದರೂ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತು ಇನ್ನೊಂದು ಏನು ಅಂದರೆ, ಆರ್ ಎನ್ ಕಾರ್ಟೂನ್ ರಾಯಚೂರು ಚಾನಲಲ್ಲಿ ಪ್ಲೀಸ್ ಹೋಗಿ ನೋಡಿ. ಅಲ್ಲಿ ತಾಯಿ ಇಲ್ಲದ ತವರು ಅನ್ನೋ ಒಂದು ವಿಡಿಯೋ ಬರ್ತಾ ಇದೆ. ತುಂಬ ಚೆನ್ನಾಗಿರುವಂಥ ಒಂದು ಸ್ಟೋರಿ. ತಾಯಿ ಇಲ್ಲದೆ ಒಂದು ಹುಡುಗಿ ಅಂದರೆ ಮಲತಾಯಿ ಇರ್ತಾಳೆ. ಮಲತಾಯಿ ಎಷ್ಟು ಕಾಟ ಕೊಡ್ತಾಳೆ, ಎಷ್ಟು ಕಿರುಕುಳ ಕೊಟ್ಟರೂ ಕೂಡ ತಂದೆಗೆ ಹೇಳದೇ ಇರೋವಂಥ ಒಬ್ಬ ಸುಂದರಿ ಮುಂದೆ ಜೀವನ ಹೇಗೆ ಮಾಡ್ತಾಳೆ ಅನ್ನೋದು ಒಂದು ಆ ವಿಡಿಯೋದಲ್ಲಿದೆ. ಮಲತಾಯಿ ಅಂದರೆ ಇವಾಗ ತಾಯಿ ಸತ್ತ ಮೇಲೆ ಗಂಡಂದರು ಇನ್ನೊಂದು ಮದುವೆ ಆಗ್ತಾರೆ. ಆವಾಗ ಆ ತಾಯಿ ಬಂದವಳು ಯಾವ ರೀತಿ ಮಗುನ ನೋಡ್ಕೋತಾಳೆ ಅನ್ನೋದು ಆ ಒಂದು ವಿಡಿಯೋದಲ್ಲಿದೆ. ತನ್ನ ಮಗಳಿಗೆ ಒಂದು ಥರ, ತನ್ನ ಮಕ್ಕಳಿಗೆ ಒಂದು ಥರ, ಇನ್ನು ಬೇರೆ ಅಂದರೆ ತಾಯಿ ಸತ್ತಿರ್ತಾಳಲ್ಲ ಆ ಮಗುವಿಗೆ ಇನ್ನೊಂದು ಥರ ಮಾಡ್ತಾಳೆ ಅನ್ನೋದು ಆ ಸೀರಿಯಲಲ್ಲಿದೆ. ಪ್ಲೀಸ್ ನೋಡಿರಿ, ಸಪೋರ್ಟ್ ಮಾಡಿರಿ. ಭಾಳ ಅಂದ್ರೆ ಭಾಳ ಚಂದ ಐತಿ. ನೀವು ಅದನ್ನು ತಪ್ಪದ ನೋಡ್ತೀರಿ, ಒಂದ್ಸರಿ ನೀವು ನೋಡೋಕತ್ರ ಅದನ್ನು ಬಿಡಂಗಿಲ್ಲ. ಅಷ್ಟು ಚಂದ ಐತೆ ಅದು. ಯಾಕಂದ್ರೆ ಅಷ್ಟು ವ್ಯೂಸೇ ಬರ್ತಿದ್ವು ಅದಕ್ಕೆ, ಅಷ್ಟು ಚಂದ ಇತ್ತು ಸ್ಟೋರಿ. ಅದನ್ನೆಲ್ಲ ಎಲ್ಲರೂ ನೋಡುವವರೆಗೂ ನಾನು ಅದನ್ನು ಮುಂದಿನ ಭಾಗ ಹಾಕಬಾರ್ದು, ಅಂದರೆ ಅದು ಮಾಡೋಕ್ಕೆ ಟೈಮ್ ಇಲ್ಲ, ಇವಾಗ ಬಿಸಿ ಇದನ್ನಲ್ಲ. ಹಾಗೆ ಅವೆಲ್ಲ ಮುಗಿದ್ಮೇಲೆ ನಾನು ನೆಕ್ಸ್ಟ್ ಭಾಗ ಹಾಕ್ತೀನಿ. ಮತ್ತು ಪಾಪ ತುಂಬ ಜನ ಕೇಳಿದ್ರು ಅದನ್ನ ಒಂದೇ ಭಾಗದಿಂದನೇ ಹಾಕಿ ನಾವು ನೋಡ್ತೀವಿ ಅಂತೇಳಿ. ಹಾಗಾಗಿ ಎಲ್ರಿಗೋಸ್ಕರ ಅದನ್ನ ಒಂದೇ ಭಾಗದಿಂದನೇ ಹಾಕತ್ತನು. ಪ್ಲೀಸ್ ಎಲ್ಲರೂ ಹೋಗ್ರಿ, ಆರ್ ಎನ್ ಕಾರ್ಟೂನ್ ರಾಯಚೂರು ಚಾನಲ್ ಐತಿ, ನೋಡಿರಿ, ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳತ್ತೀನಿ. ಬರ್ರಿ ಇವಾಗ ಜಾಸ್ತಿ ಮಾತಾಡು, ವಿಡಿಯೋ ಸ್ಟಾರ್ಟ್ ಮಾಡೋಣ. ಯಾರು ಅನ್ನಕ್ಕೆ ಹೋಗ್ಬೇಡ್ರಿ ಜಾಸ್ತಿ ಮಾತಾಡು ಅಂತೇಳಿ ಮೊದಲೇ ಹೇಳತ್ತೀನಿ. ಯಾಕಂದ್ರೆ ನಾನು ಸ್ವಲ್ಪ ನೋಡಲಿ ಅಂತ ಕೇಳ್ಕೊಳತ್ತೀನಿ, ರಿಕ್ವೆಸ್ಟ್ ಮಾಡತ್ತೀನಿ. ಇದ್ರ ಮುಖಾಂತರ ನಾವು ಕೇಳ್ಕೋಬೇಕು, ಬೇರೆದಲ್ಲಿ ಹೋಗಿ ಕೇಳೋಕ್ಕಾಗಲ್ಲ. ಸೊ ಹಾಗಾಗಿ ಪೋಸ್ಟ್ ಹಾಕಿದ್ರು ಜಾಸ್ತಿ ಯಾರು ನೋಡ್ತಾ ಇಲ್ಲ ಅಂತ ಹೇಳಿ ಆ ವಿಡಿಯೋದಲ್ಲಿ ಬಂದು ಹೇಳಕತ್ತನು. ಹಾಗಾಗಿ ಯಾರು ತಪ್ಪು ತಿಳ್ಕೊಬೇಡ್ರಿ ಅಂತ ಹೇಳ್ತಾ ಬರ್ರಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡೋಣ ಮುಂದೆ ರಾಜ್ಯ ಜೀವನ ಹೆಂಗಿರ್ತತೆ ಅಂತೇಳಿ. ಆಯ್ತು ಬಿಡ್ರಿ, ಹಂಗಾರ ಸ್ವಲ್ಪ ದಿನ ಬಿಟ್ಟು ಗೀತಾನ ನೋಡಾಕ್ ಬರ್ತಾನೆ. ಬಂದು ಕಾಸಾಕಿನ ತಪ್ಪಾತಂತ ಕಾಲು ಬಿದ್ದ ನನ್ನ ಕ್ಷಮಿಸ್ಬಿಡು. ಇನ್ನು ಮುಂದೆ ನಿನ್ನ ಜೀವನದಾಗ ನಾನು ಬರಂಗಿಲ್ಲ ಅಂತೇಳಿ ಹೋಗ್ತಾನೆ ಬೇ. ಆಕಿನೂ ನನ್ನ ತಂಗಿ ಹೆಂಗೆ ನೋಡ್ಕೊತಾನೆ ಬೇ ಇನ್ನು ಮುಂದೆ. ಪಾಪ ಎಷ್ಟು ಕಷ್ಟಪಟ್ಲು, ಆಕಿನ ಹೆಂಗೆ ಹೊಟ್ಟಿಗೆ ಒದ್ದ. ನನಗೆ ಈಗ ಅನ್ಸತ್ತೆ ನಾನು ಮಾಡಿದ ತಪ್ಪಂತೇಳಿ. ನಾನು ಮಾಡಿದ ಕರೆನ ತಪ್ಪ ಬೇವ. ರಾಜಿ, ಸುಮ್ಮನಿರಿನ ಮಾತಾಡ್ಕೋಬೇಡ ಆ ವಿಷಯ. ನಿನ್ನ ಗಂಡು ಬಂದಂತ ಅನ್ಸತಿ. ನೋಡೋಣ ಅವ್ರು ಬರೋಣ ಅಂದ್ರೆ ಕೇಳಿದಾತ. ಹಾಂ ರೀ, ಬರ್ರಿ. ಹಂಗಾರೆ ನಾವು ಊರಿಗೆ ಹೋಗಿ ಬರಲಿ ಏನಂಗಾರ? ಯಾಕ್ರಿ, ನಾ ಬರೋದು ಬೇಡೇನ? ನೀವು ಅಷ್ಟೇ ಹೋಗ್ತೀರಿ? ಅಯ್ಯೋ, ಮತ್ತೆ ನಿನ್ನೆ ಕೇಳಿದ್ರು ನಾನು ಬರಂಗಿಲ್ಲ, ನೀವು ಒಬ್ಬರೇ ಹೋಗ್ರಿ, ನಾ ಸ್ವಲ್ಪ ದಿನ ಅವನ ಜೊತೆ ಇರ್ತಾನು, ಆಮೇಲೆ ಬರ್ತಾನಂತಂದು. ಅದಕ್ಕಾಗಿ ಮತ್ತೆ ನಿನ್ಗೆ ಯಾಕೆ ಒತ್ತಾಯ ಮಾಡೋದಂತೇಳಿ ನಾನೊಬ್ಬನೇ ಹೊಂಟ್ನಿ. ಮತ್ತು ಈಗ ನೋಡ್ರಿ ಒಬ್ಬ ಹೊಂಟಿ ಅಂತ ಕೇಳ್ತೀಯಲ್ಲ, ಬರ್ತೀಯ ಹಂಗಾರೆ ನೀನು ನನ್ನ ಜೊತೆ? ನೋಡ್ರಿ, ನಾ ಏನೋ ಮಾಡಿರ್ಬೋದು, ನಾ ಮಾಡಿದ್ದನ್ನೆಲ್ಲ ನಾನು ತಪ್ಪು ಅಂತೇಳಿ ಒಪ್ಕೋತೀನಿ. ನನ್ನ ಕ್ಷಮಿಸ್ಕ್ಯಾಸ ನಿಮ್ಮ ಮನಸ್ಸಿನಾಗ ಮತ್ತೆ ನನಗೆ ಜಾಗ ಕೊಡ್ತಾರೇನ್ರಿ? ನೀವು ಹೃದಯದಾಗ ನನ್ನ ಮತ್ತೆ ಇಟ್ಕೊಂಡು ಕಾಸ ಪೂಜೆ ಮಾಡ್ತಾರೇನ್ರಿ ಮೊದಲಿನಂಗೆ? ಅಯ್ಯೋ, ನೀನು ಯಾವಾಗೂ ನನ್ನ ಮನಸ್ಸಿನಾಗ ಅದಿ, ನೀ ನನ್ನ ದೇವತೆ ಅಂತ ಹೇಳ್ಕೇಸ ನಾನು ಅವಾಗಿಂದನೇ ಹೇಳ್ತಾನು. ಯಾಕೆ ಈ ರೀತಿ ಕೇಳತ್ತಿದಿ? ಏನಾರ ತಪ್ಪಾತೇನಾ? ಏನಾರ ತಪ್ಪು ಮಾಡಿದ್ಯಾ? ಮಾಡಿದ್ರೆ ಹೇಳಿ ರಾಜಿ, ಇವಾಗ ಹೇಳ್ಬಿಡ, ನಾನು ಕ್ಷಮಿಸ್ಬಿಡ್ತಾನೆ. ಆದ್ರೆ ಅದನ್ನು ಮುಂದೆ ಯಾವಾಗ ಹೊಸಕ್ಕೆ ಹೋಗ್ಬೇಡ. ನೀನು ಅದನ್ನು ತಪ್ಪಂತ ಕೇಸ ಬಂದು ನನ್ನ ಮುಂದೆ ಕೇಳಾಕತ್ತಿಯಲ್ಲ, ಅದು ನನಗೆ ಭಾಳ ಇಷ್ಟ ಆಯ್ತು. ನಡಿ, ನೀ ಬರ್ತಾನಂದ್ರೆ ನಾ ಕರ್ಕೊಂಡು ಹೋಗಂಗಿಲ್ಲ ಅಂತ ನಾನು. ನೀ ನನ್ನ ಮುದ್ದಿನ ರಾಣಿ ಅದಿ, ನಡಿ ಹೋಗೋನು. ಆಯ್ತು ರೀ, ಹೆಂಗೆ ರೀ ಕರ್ಕೊಂಡು ಹೋಗ್ಲೇನ್ರಿ ರಾಜಿನ? ಸ್ವಲ್ಪ ದಿನ ಬಿಟ್ಟು ಹೋಗಂದ್ರೆ ಬೇಕಾದ್ರೆ ಬಿಟ್ಟು ಹೋಗ್ತಾನೆ ರೀ. ಯಾಕಂದ್ರೆ ನಿಮಗೂ ಹುಷಾರಿಲ್ಲಲ್ಲ ಪಾಪ, ನೀವು ಒಬ್ಬರ ಕರಿ ನೋಡ್ಕೊಳಕ್ಕೆ ಮತ್ತು ಬೇಕಲ್ಲ. ಬಿಡು ಅಂದ್ರೆ ಬಿಟ್ಟು ಹೋಗ್ಕನ್ರಿ. ಇಲ್ಲಪ್ಪ ಕರ್ಕೊಂಡು ಹೋಗೋ ನಾನು ಮಾಡ್ಕೋತಾನಂತಂದ್ರೆ ಕರ್ಕೊಂಡು ಹೋಗ್ತಾನೆ ರೀತಿ. ನೀವು ಹೆಂಗೆ ಹೇಳ್ತಾರೆ ಹಂಗೆ ರೀತಿ. ಇಲ್ರಿ ಅಂದ್ರೆ ನಾನು ಆಕೆಗೆ ಹೋಗನ್ರಿ. ಇನ್ನು ಮತ್ತೆ ಈಗ ಬಂದು 4 ದಿನ ಆಯ್ತು, ಇನ್ನೂ ಇಲ್ಲೇ ಇದ್ರಿ ಹೆಂಗೆ? ಮತ್ತು ಅವರು ಪಾಪ ಕರಿಯಾಕಂತ ಬಂದಾರು ಹೋಗುವ ಅಂತಾನೆ. ಅದಕ್ಕಾಗಿ ಹೋಗಕ್ಕೆ ರೆಡಿಯಾಗಿ ನಿಂತಾಳೆ. ತಗೋರಿ, ಕರ್ಕೊಂಡು ಹೋಗಿ ಬರ್ರಿ ಅಂದ್ರೆ. ನನಗೂ ಆರಾಮಾಗೈತ್ರಿ, ಏನಿಲ್ಲ ರೀ, ಅದು ಹಂಗೆ ಒಂದು ಸ್ವಲ್ಪ ಇದಾಗೈತೆ ಅಷ್ಟೇ. ತಗೋರಿ ಅಂದ್ರೆ ಹೋಗಿ ಬರ್ರಿ.
ಯವ್ವ ಹಂಗಾರೆ ನೀವು ಹುಷಾರ್ ಬೇವ, ಹೋಗಿ ಬರ್ತಾನೆ ಬೇ, ಮನೆ ಕಡೆದು ಹುಷಾರ. ಆತವ ಎಷ್ಟು ಸರಿ ಹೇಳ್ತಿದ್ದಿ, ನಾನು ಆರಾಮಾಗಿರ್ತಾನೆ, ಏನು ಚಿಂತೆ ಮಾಡಬೇಡ. ನೀ ಅಲ್ಲಿ ಆರಾಮಾಗಿರ, ಅಳಿ ಅಂದ್ರನ ಚೆನ್ನಾಗಿ ನೋಡ್ಕೋ ಏನು, ಜಗಳ ಅದು ಮಾಡಕ್ಕೆ ಹೋಗಬೇಡ. ಆಕಿ ನಿತ್ಯ ಏನಾರ ಅನ್ವಾಡು ಬಿಡವಾಡು, ನೀ ತಲೆ ಕೆಡ್ಸ್ಕೋಬೇಡ. ಸಣ್ಣ ಹುಡುಗಿದಾಳಕಿ, ಹೊಂದಿಸ್ಕೊಂಡು ನೀನು ಹೋಗ. ಎಷ್ಟ ಮಾಡ್ರು ಇನ್ನು ನೀವು ಸಂಸಾರಿ ಆಗಿಬಿಟ್ಟರಿ, ಏನು ಮಾಡೋಕ್ಕಾಗಂಗಿಲ್ಲ. ದೇವರು ನೀನು ಹಣೆ ಬರದಾಗ ಎರಡನೇದಕ್ಕೆ ಬರೋದವ್ರಿಗೆ ಇತ್ತೇನು, ಮತ್ತು ಬಂದಾಳ, ಇಬ್ರು ಚಂದಾಗ ಹೊಂದ್ಕೊಂಡು ಹೋಗ್ರಿ, ಜಗಳ ಮಾಡಕ್ಕೆ ಹೋಗಬೇಡ ಏನು. ಆತೇವ ನಾ ಹೋಗಿ ಬರ್ತಾವೆ. ಎಲ್ಲಿ ಕೊಂಡಿ ರಜಿ? ಅಯ್ಯೋ ಬ್ಯಾಗ್ ತಗೊಂಬರ್ತೀನಿ ತಡ್ರಿ. ಹಾಂ ಆಯ್ತಾಯ್ತು ತೊಗೊಂಡ್ ಬಾ. ನೋಡಪ್ಪ ಸೋಮು, ಆಕಿ ಮೊದ್ಲ ಭಾಳ ಮೆತ್ತಗದಾಳು. ಇಷ್ಟು ದಿನ ಆಕೆ ಏನಾರ ತಪ್ಪು ಮಾಡಿರ್ಬೋದು, ಆದರೆ ಇನ್ನು ಮುಂದೆ ನಿನ್ನ ಜೊತೆ ಚಂದಾಗ ಇರ್ಬೇಕಂತೇಳಿ, ಚಂದಾಗ ಜೀವನ ಮಾಡ್ಬೇಕಂತೇಳಿ ಬರಾಕತ್ತಾಳ. ಆಕಿನ ನೀನ ಚಂದಾಗ ಒಂದಿಟ ನೋಡ್ಕೋಪ. ಹಾಂ, ಆಗ ಏನಾರ ತಪ್ಪು ಮಾಡಿದ್ರೆ ಆಕಿನ ಕ್ಷಮಿಸ್ಬಿಡು. ನಾನು ಒಂದೆರಡು ಮಾತು ಅಂದನ ನಿತ್ಯಾನ ಮದುವೆ ಆಗಿದ್ದಕ್ಕೆ, ಮತ್ತು ಇನ್ನೇನು ಮಾಡೋಕ್ಕಾಕತಿ? ಹಾಂ, ಎಲ್ಲನೂ ಹೊಂದ್ಕೊಂಡು ಹೋಗಬೇಕು. ಅದಕ್ಕೆ ನೀವು ಸ್ವಲ್ಪ ಚಂದಾಗ ನೋಡ್ಕೊರಿ ಅಷ್ಟೇ, ಏನು ಕೇಳಂಗಿಲ್ಲ ನಾನು. ನೀವು ಚಿಂತೆನೇ ಮಾಡಬೇಡ್ರಿ ಅತ್ತಿ, ಆಕಿನ ನಾ ಮೊದಲು ಹೆಂಗೆ ನೋಡ್ಕೋತೀನೋ ಈಗೂ ಹಂಗೆ ನೋಡ್ಕೋತಾನೆ. ಆಕೆ ಏನೋ ತಪ್ಪು ಮಾಡಿದ್ರು ನಾನು ಅದನ್ನು ಕ್ಷಮಿಸ್ತೇನೆ ರೀ, ಯಾಕಂದ್ರೆ ಆಕೆ ಮ್ಯಾಲೆ ನನಗೆ ಅಷ್ಟು ಪ್ರೀತಿ ಐತೆ ಅದಕ್ಕೆ ರೀ. ಆತಪ್ಪ, ನೀ ಇಷ್ಟು ಹೇಳಿದಿಲ್ಲ, ನನಗೆ ಹಾಲು ಕುಡ್ದಂಗೆ ಸಂತೋಷ ಆಯ್ತು. ಸರಿ ಕುಂದ್ರಪ್ಪ, ಯಾಕೆ ನಿಂತಿದ್ದಿ ಸೋಮು? ಯವ್ವ ಹೋಗಿ ಬರ್ತಾವೆ, ಹುಷಾರ್ ಬೇ ಯವ್ವ, ಆರಾಮಿರು, ಏನು ಚಿಂತೆ ಮಾಡಕ್ಕೆ ಹೋಗಬೇಡ. ತೊಗೊಂಡು ಬಂದಿ ರಜೆ ಬ್ಯಾಗ ತಾ, ನಾ ಹಿಡ್ಕೋತಾನೆ, ವಜ್ಜೆ ಆಗಂಗಿಲ್ಲ ನಿನಗೆ ತಾ. ಅಯ್ಯ ಇರ್ಲಿ ಬಿಡ್ರಿ, ನಾನೇ ಹಿಡ್ಕೋತೇನೆ. ಅಲ್ಲಿಂದ ಬರುವಾಗ ಹಿಡ್ಕೊಂಬಂದನಲ್ಲ, ಅದ್ರಾಗೇನು ಭಾಳ ವಜೆ ಇಲ್ಲ, ನಾನು ಹಿಡ್ಕೋತೇನೆ ಬಿಡ್ರಿ. ಇವಾಗ ಏನು ಕೊಡ್ತೀಯ ಇಲ್ಲ ನೀನು, ಸುಮ್ ಕೊಡು. ತಗೋರಿ. ಎಷ್ಟು ಒಳ್ಳೆ ನನ್ನ ಗಂಡ, ಇಂಥ ಮೋಸ ಮಾಡಿಬಿಟ್ನಲ್ಲ ನಾನು, ತಪ್ಪು ಮಾಡಿಬಿಟ್ನಿ ನಾನು, ತಪ್ಪು ಮಾಡೀನಿ ನಾನು. ಈ ಪಶ್ಚಾತ್ತಾಪ ನನಗೆ ಸುಮ್ಮನೆ ಬಿಡಂಗಿಲ್ಲ. ಒಳ್ಳೆಯವ್ರು ಕೆಟ್ಟದ್ದು ಬಯಸಿರ ಆ ದೇವರು ನಮಗೆ ಕೆಟ್ಟದ್ದು ಮಾಡಿ ಮಾಡ್ತಾನೆ ಅನ್ನೋದು ಗೊತ್ತು ನನಗೆ. ಏನು ಯೋಚನೆ ಮಾಡ್ಕೊತ ನಿಂತಿ, ನಡಿ ಹೋಗಿ ಬರೋಣ. ಹ್ಞೂ ರೀ, ನಡೀರಿ ಹೋಗೋನು. ಯವ್ವ ಹೋಗಿ ಬರ್ತಾವೆ, ಹುಷಾರ. ಹೋಗಿ ಬರ್ತಾರೈತಿ ಹಂಗಾರ. ಆರಾಮಾಗಿ ಹೋಗಿ ಬರ್ರಿ, ಒಳ್ಳೇದಾಗಲಿ. ಯವ್ವ ರಾಜೆ, ಮುಂದಿನ ಸಲ ಬರ್ಬಿಡೋದಂದ್ರೆ ನನಗೆ ಸಿಹಿ ಸುದ್ದಿ ತೊಗೊಂಬರ್ಬೇಕು ನೀನು, ಹಂಗದು ಬರುವಂಗೆ ಇಲ್ಲ ನೋಡು. ಆಯ್ತು ಯವ್ವ. ನನ್ನ ಮಗಳು ಹೋದ್ಲು, ಅಲ್ಲಿ ಚಂದಾಗ ಜೀವನ ಮಾಡುವಂಗೆ ಮಾಡಪ್ಪ ತಂದೆ. ಆಕೆ ಇನ್ನು ಮುಂದೆ ಅವ್ನ ಸವಾಸ ಬಿಟ್ಟು ಚಂದಾಗ ಇರುವಂಗೆ ಮಾಡಪ್ಪ. ನಿನ್ನ ಕೈ ಮುಗಿದು ಬಿಡ್ಕೋತಾನು, ನನಗೂ ಸಾಕಾಗಿ ಹೋಗೈತಿ. ನನ್ನ ಮಗಳು ಹೆಂಗಾರ ಮಾಡಿ ಅವನಿಂದ ದೂರ ಮಾಡ್ಬೇಕಂತೇಳಿ ಹೆಂಗೋ ಒಟ್ಟು ಅವನಿಂದ ದೂರ ಆಗುವಂಗೆ ಮಾಡೀನಿ. ಗಂಡನ ಜೊತೆ ಚಂದಾಗ ಇರುವಂಗೆ ನೀನ ಮಾಡಪ್ಪ. ಯಪ್ಪ ಶಿವಪ್ಪ, ಆ ಹುಡುಗಿ ಹೆಂಗೈತೋ ಏನೋ, ಹೋಗಿ ನೋಡ್ಕೊಂಡಾರ ಬರೋನು ಪಾಪ. ಮತ್ತು ನಾ ಇಲ್ಲಿದ್ದಾಗ ಅವಲ್ಲಿ ಹೋಗಿ ಏನಾರ ಕಾಟ ಗಿಟ ಕೊಟ್ರೆ ಏನು ಮಾಡೋದು? ಮಗುನದು ಎತ್ತಿಕೊಂಡು ಹೋದ್ರೆ ಏನು ಮಾಡೋದು? ಹೋಗಿ ಬರ್ತಾನೆ ಒಂದೀಟ. ಏನು ಯಾರು ಕನ್ಸವರಲ್ಲ, ಏನು ಮಾಡೋದಾರ ಏನೋ. ಯವ್ವ ಏನು ಮಾಡತ್ರಿ ಬೇ, ಮನ್ಯಾಗದ್ರ ಎಲ್ಲರ ಹೊರಗೆ ಹೋಗ್ಯಾರ? ಇಲ್ಲೇ ಕುಂತೀನಪ್ಪ ಹೊರಗೆ, ಇಲ್ಲೇ ಐತಿ ನೀತಿ ಕಡೆ ರೂಮ್ನಾಗ. ನೀ ಕರಿ ಹೊಡೆದ ಪಟ್ ಅಂತ ಓಡ್ಬೇಡಿ ನೋಡ್ದೆ. ಕರ್ಕೊಂಡು ಬಂದೇನು ರಾಜನ? ಹೆಂಗದೀವ, ಆರಾಮದೇನ? ಹ್ಞೂ ರತಿ ಆರಾಮದೇನ್ರಿ, ನೀವು ಆರಾಮದೇನೇನು ರತಿ? ಹ್ಞೂ ನಾನು ಆರಾಮದೇನೆ, ನೀ ಬಂದಲ್ಲ ಆರಾಮದೇನೆ ಈಗ. ಯಪ್ಪ ನಿಂಗೆ ಇನ್ನೊಂದು ವಿಷಯ ಹೇಳ್ಬೇಕು, ಕಮಲ ಬಂದಿದ್ದ ಮನೆ ಕಡೆ. ಕಮಲವತ್ಗಿನ ಹೆಂಗದಾರು, ಆರಾಮದಾರನ್ ಬೇ? ಇಷ್ಟು ದಿನ ಆದ್ಮೇಲೆ ಬಂದಿದ್ರನ, ಮತ್ತೆ ಈರ್ ಅನ್ಬೇಕಲ್ಲ, ಹೋಗೇ ಬಿಟ್ರನ್ನ? ಅಯ್ಯಯ್ಯೋ ಏನು ಕೇಳ್ತೆ ಯಪ್ಪ ಸುದ್ದಿ? ಏನೋ ಕೋಟಿ ಗೇಟಿಗೆ ಹಾಕ್ತಾನೋ ಜೈಲಿಗೆ ಹಾಕ್ತಾನೋ ಅಂತೆಲ್ಲ ಬಂದಿದ್ಲು, ಗೊತ್ತೈತೇನ? ಒಂದೆರಡು ಹೊಡಿಬೇಕಂದ್ರೆ ನನ್ನ ಕೈ ಹಿಡ್ಕೊಂಡ್ಲು, ತಿರುವಿ ಆಳಿಬಿಟ್ಲು ಕೈ. ಬೇಕಿದ್ರೆ ನಾ ಸುಳ್ಳು ನಿತ್ಯನ ಕೇಳು ಬೇಕಿದ್ರು. ನಿತ್ಯ ಬಾ ಇಲ್ಲಿ. ಹಾಂ ತೆಮ್ಮ ಬನ್ನಿ. ಯಾಕತ್ತೆಮ್ಮ ಕರಿತಾ ಇದ್ದಿ? ಅಯ್ಯ ನಿಮ್ಮ ಮಾಮ ಬಂದನ್ ಬಾರವ. ಅವಾಗಿಂದ ಮಾಮ ಮಾಮ ಅನ್ನತಿದ್ದಿ, ಇವಾಗ ಮಾಮ ಬಂದ ನೋಡ್ಬಾ ಇಲ್ಲಿ. ಹೌದಾ ಅತ್ತೆಮ್ಮ, ಮಾಮ ಬಂದ್ರೇನು? ಈ ಅತ್ತೆಮ್ಮನ ಮುಂದೆ ನಾಟಕ ಬೇರೆ ಮಾಡ್ಬೇಕು, ಇಲ್ಲಾಂದ್ರೆ ಬೈತಾಳ. ಅತ್ತೆಮ್ಮ ಬನ್ನಿ. ಅಯ್ಯೋ ಮಾಮ ಹೆಂಗದಿ, ಆರಾಮದೇನ? ನನಗೆ ಕೇಳ್ದಾನ ಹೋಗ್ಬಿಟ್ಟಿದ್ದಿ, ಒಂದು ಮಾತ್ರ ನನಗೆ ಹೇಳಿದೇನ ಅಕ್ಕನ ಕರೆಯಕ್ಕೆ ಹೋಗ್ಕನಂತೇಳಿ? ಒಂದು ಮಾತು ನನಗೆ ಹೇಳ್ದ ಹೋಗ್ಬಿಟ್ಟಿ ಎಲ್ಲ ನೀನು. ನನಗೆ ಭಯ ಆಕತ್ತ, ನನಗೆ ಗೊತ್ತಾಗ್ಲಿಲ್ಲ ನಿನಗೆ. ಹೆಂಗದಿ ಮಾಮ, ಆರಾಮದೇನ? ಊಟ ಗಿಟ ಚಂದಾಗ ಮಾಡಿದ್ಯಾ ಇಲ್ಲೋ? ಆರಾಮದ ನಿತ್ಯ, ನೀ ಹೆಂಗದಿ, ಆರಾಮದಿ? ಹ್ಞೂ ಮಾಮ ನಾನು ಆರಾಮದೇನ. ರಾಜೇಕ ನೀ ಹೆಂಗದಿ, ಆರಾಮದಿ? ಹ್ಞೂ ನಿತ್ಯ ಆರಾಮದೇನು, ನೀ ಆರಾಮದೇನ? ಇಲ್ಲ, ಅವರು ನಿನಗೆ ಹೇಳೇ ಬರ್ಬೇಕು ಅನ್ಕೊಂಡಿದ್ದೆ. ನಾ ಅವ್ರಿಗೆ ಹೇಳ್ದೆ ಕೇಳ್ದೆ ಹೋಗ್ಬಿಟ್ಟಿದ್ಕ ಗಾಬರಿ ಆಗಿತ್ತಂತ, ಅದಕ್ಕಾಗಿ ಅವರು ಪಾಪ ಏನು ಮಾಡೋದಂತ ಗೊತ್ತಾಗದೆ ಹಂಗೆ ಬಂದುಬಿಟ್ಟಾರು. ಇರ್ಲಿ ಬಿಡು, ನಡಿ ಒಳಗೆ ಹೋಗೋನು. ಅಯ್ಯೋ ನಾನೊಬ್ಬ ಹುಚ್ಚಿ, ನನ್ನ ಇಲ್ಲೇ ಬಾಗಲಾಗ ನಿಂತ್ಕೊಂಡು ಮಾತಾಡ್ಸತ್ತಾನ. ಬರ್ರಿ ಅಕ್ಕ ಒಳಗೆ ಹೋಗೋನು, ಬರ್ರಿ ಮಾಮ. ಅಕ್ಕ ಏನು ಇಷ್ಟು ನಕ್ಕೊಂತೆ ಮಾತಾಡ್ತಾಳು? ನಾ ಏನಾರ ಮಾಮನ ಮಾತಾಡ್ಸಿರೋ ಉರ್ಕೊಂಡು ಸಾಯ್ತಿದ್ಲು, ಇಲ್ಲ ಸಿಟ್ಟು ಮಾಡ್ಕೋತಿದ್ಲು. ಈಗ ನೋಡಿದ್ರೆ ನಗಾತಾಳು. ಏನೋ ಇರ್ಬೇಕು ಇದ್ರಾಗ. ನಡೀರಿ ಒಳಗೆ ಹೋದ್ಮೇಲೆ ಎಲ್ಲ ಕುತ್ಕೊಂಡು ಹೇಳ್ತಾನಂತ. ನಿಮ್ಮ ಅತ್ತಿಗೆ ಬಂದ ಏನೇನು ಮಾಡೋಳು, ಅತ್ತಿಗೆ ಅಂತಿದ್ದಲ್ಲ, ಹೇಳ್ತಾನೆ ಆಕಿ ಬಗ್ಗೆ ಎಲ್ಲ ಗೊತ್ತಾಕತ್ತೇನ ಚಂದಾಗ. ಆಕಿದು ಎಷ್ಟು ರಾಡಿ ಐತಿ, ಎಷ್ಟು ಹುಳುಕೈತಿ ಅಂತೇಳಿ.
ಅತ್ತಿರಿ ನಾ ಒಂದು ಮಾತು ಹೇಳ್ತೇನೆ ಕೇಳ್ರಿ. ಯಾವಾಗಲೂ ಕಮಲವಕ್ಕ ಒಳ್ಳೆ ಮನಸ್ಸಿನಾಕ್ರಿ. ನಮ್ದಿನ್ನೂ ಮನಸ್ಸ ಕೆಟ್ಟದ ಐತ್ರಿ. ನಾನು ಹೇಳ್ತೇನೆ ಇಲ್ಲ ಅಂತ ಹೇಳಂಗಿಲ್ಲ, ನಾನು ಒಂದೊಂದ್ಸರಿ ಸಿಟ್ಟು ಮಾಡ್ಕೋಬೋದು. ಆದ್ರೆ ಕಮಲವಕ್ಕ ದೇವ್ರಿದ್ದಂಗ್ರಿ. ಅಕ್ಕಿ ಬಗ್ಗೆ ನೀವು ಹಿಂಗೆ ಹೇಳಿದ್ರೆ ನನಗೆ ನಂಬಕ್ಕೆ ಆಗಂಗಿಲ್ಲ ರೀತಿ. ಅಂದ್ರೆ ಏನು ನಾನು ಸುಳ್ಳು ಹೇಳತ್ತಂತ ಹೇಳ್ತೇನೆ ನೀನು? ನನ್ನ ಸುಳ್ಬುರ್ಕಿ ಮಾಡಿಬಿಡ ನನ್ನ ಮಗನ ಮುಂದೆ. ಎಷ್ಟು ಚಂದ ಹೇಳ್ತೀಯಲ್ಲ ಸುಪ್ನಾತಿ. ಯಾಕೆ ಬೇವ ಹಿಂಗೆ ಅಂತಿದ್ದಿ? ಈಗಾರ ಮನೆಗೆ ಬಂದಾಳು, ನೀ ಹಿಂಗೆಲ್ಲ ಬಾಗಲ್ಲಾಗ ಅಂದ್ರೆ ಹೆಂಗೆ? ನಡಿ ಮೊದಲು ಒಳಗಾರ, ಇಲ್ಲೇ ಜಗಳಾಡಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳ ನೋಡು. ಇರ್ಲಿ ಬಿಡ್ರಿ, ನಡ್ರಿ ಒಳಗೆ ಹೋಗೋಣ.